ದುರ್ಗಾ, ಕಷ್ಟ ಅಂತ ಬಂದಾಗ ಬರುವರು ಫ್ರೆಂಡ್ಸ್ ಕಣೆ. ಫ್ರೆಂಡ್ಸು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ. ಹೌದಾ ಇಲ್ವಾ? ಹೋಗ ಹೋಗ ಕೆಲ್ಸ ನೋಡು, ಹೋಗಲಿ ಹೋಗ ಹೋಗ ಹೋಯ್ತಾರೋ. ಪುರಮ್ಮಲ್ಲಿ ಓದ್ತಿರೋರು ಇಲ್ಲೇನ್ ಮಾಡ್ತಿದ್ದೀರಾ? ಮಾಡೋ ಕೆಲ್ಸ ಇಲ್ಲ, ಮಾಲಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ತಿದೀವಿ. ಹುಡುಗಿ ಅಮ್ಮ ಮನೇಲಿ ಕೆಲ್ಸ ಹೇಳಲ್ವಾ? ಮನೆಗೆ ಹೋದ್ರೆ ಹೇಳ್ತಾರ, ಅದಕ್ಕೆ ಮನೆಗೆ ಬೇಗ ಹೋಗೋದೇ ಇಲ್ಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಗಂಡು ನೋಡಕ್ಕೆ ಹೆಣ್ಣಿನ ಮನೆ ಕಡೆಯವ್ರು ಯಾಕೆ ಬರಲ್ಲ? ಹೆಣ್ಣು ಯಾಕೆ ಬರಲ್ಲ? ಏನಂದೆ, ಇನ್ನೊಂದ್ಸಲ ಹೇಳು. ಗಂಡು ನೋಡಕ್ಕೆ ಹೆಣ್ಣಿನ ಮನೆ ಕಡೆಯವ್ರು ಯಾಕೆ ಬರಲ್ಲ? ಹುಡುಗರು ನೋಡಿ ಮಾಲಲ್ಲೂ ಸರಿ, ಹುಡುಗರೇ ಹುಡುಗಿ ನೋಡಕ್ ಹೋಗ್ತಾರೆ. ಇದೊಂದು ಜನ್ಮವೇ, ಎಂಥ ದುರ್ವಿಧಿ. ನಿಮ್ಮ ಹತ್ರ ಏನಿಲ್ಲ. ಕ್ವೆಶನ್ಸ್ ಇನ್ನೊಂದ್ಸತಿ ರಿಪೀಟ್ ಮಾಡ್ಲಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ವಾಪಸ್ ಬನ್ನಿ, ಈ ಲೋಕಕ್ಕೆ ತುಂಬಾ ಹಿಸ್ಟ್ರಿ ಹಿಂದೆ ಹೋಗ್ಬಿಟ್ರಿ. ವಾಪಸ್ ಬನ್ನಿ. ಬಂದೆ ಹೇಳಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಅನ್ನ ಮಾಡಕ್ ಆಗದೆ ಇರೋ ಅಕ್ಕಿ ಯಾವುದು? ಬಾಸ್ಮತಿ ಅಕ್ಕಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ನಿಮ್ ಮನೆಯಲ್ಲಿ ನಿಮ್ನ ಬಿಟ್ಟು ಹೆಣ್ಮಕ್ಳು ಬಿಟ್ಟು ಯಾರಾದ್ರೂ ಗಂಡ್ಮಕ್ಳು ಬಸ್ಸಲ್ಲಿ ಹೋದ್ರೆ 15% ಕಟ್ಬೇಕು. 100 ರೂಪಾಯಿ 115 ರೂಪಾಯಿ ಕಟ್ಬೇಕು. ಈಗ ಏನ್ ಹೇಳ್ತೀವಿ ಸರ್ಕಾರಕ್ಕೆ ಅಂತ? ಏನೋ ಮಾಡ್ಕೊಳ್ಳಿ ಬಿಡಿ ಸರ್. ಮೀನಾಕ್ಷಿ, ನಮ್ಗಂತ ಬಸ್ ಫ್ರೀ ಮಾಡ್ಬಿಟ್ಟವ್ರೆ, ಅದಕ್ಕೆ ಹೆಂಗೋ ರೇಟ್ ಜಾಸ್ತಿ ಮಾಡ್ಬೇಕು. ಮೀನಾಕ್ಷಿ, ಮಣ್ಣನಿಗೆ ನಿಮ್ಮ ಅಪ್ಪನಿಗೆ ಬರೀ ಆಗಲ್ವಾ ಅಂತ? ಎಂತಕ್ಕಾಗತ್ತೆ, ಆಗಲ್ಲ, ದುಡಿತಾರಲ್ವಾ ಅವರು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಪ್ಪ ಏನ್ ಮಾಡ್ತಿದ್ರ ಮನೆಯಲ್ಲಿ? ಆಟೋ ಡ್ರೈವರ್. ರೇಟ್ ಜಾಸ್ತಿ ಆದ್ರೆ ಪರವಾಗಿಲ್ಲ. ಇಲ್ಲ, ಅವ್ರು ಆಟೋ ಯೂಸ್ ಮಾಡ್ತಾರಲ್ಲ, ಸೊ ಬಸ್ ಅವಶ್ಯಕತೆ ಇಲ್ಲ. ಇವತ್ ನೀನ್ ಇರ್ಬೇಕಾಗಿತ್ತು. ದರ ನಿಮ್ಮ ಡ್ಯಾಡಿ ಹೇಳಿದ್ರ ದರ ಏರಿಕೆ ಮಾಡಿ ಅಂತ ಏನಾದ್ರು? ಇಲ್ಲ, ಅವ್ರೇನ್ ಹೇಳಲ್ಲ. ಇವತ್ತು ನೀನು ಬದುಕಿರ್ಬೇಕಾಗಿತ್ತು. ದರ ಏರಿಕೆ ಮಾಡಿ ಸರಿ ಇದಾಗದ. ಸರಿ, ಪರವಾಗಿಲ್ಲ. ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ಪ್ರಾಬ್ಲಮ್ ಆಗಲ್ವಾ ಬಸ್ಸಲ್ಲಿ ಅಂತ? ಇಲ್ಲ, ನಮ್ಗೆ ಫ್ರೀ ಇದೆಯಲ್ಲ. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಮುಳ್ಳಿಂದು ತಪ್ಪಿಲ್ಲ, ಕಾಲಿಂದು ತಪ್ಪಿಲ್ಲ, ದಾರಿದು ತಪ್ಪಿಲ್ಲ, ಹೆಜ್ಜೆ ತಪ್ಪಾಗಿದೆ ಅಷ್ಟೇ. ನೋಡ್ಕೊಂಡು ಹೆಜ್ಜೆ ಇಡ್ಬೇಕಿತ್ತು, ನೋಡ್ಕೊಂಡು ಹೆಜ್ಜೆ ಇಡ್ಬೇಕಾಯ್ತು. ಇಲ್ಲಿ ಕಾಲಿಂದ ತಪ್ಪಿಲ್ಲ. ನೋಡು, ತಪ್ಪು ಅವನದಲ್ಲ, ಬಾಟ್ಲ್ದು. ಯಾಕಂದ್ರೆ ತಪ್ಪು ನಮ್ಮದು ಗುರು. ಬಾಟ್ಲ ಯಾವಾಗ ಹಾಲು ಕೊಟ್ಟಿವೋ ತಪ್ಪು ನಮ್ಮದು ಗುರು. ಈ ಕತೆ ನಂದು ಗುರು. ನಮ್ ತಾಯಣೆ, ನಮ್ಮ ಎತ್ತು ತಾಯಣೆ ಈ ಕತೆ ನಮ್ದು ಗುರು. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಹೋಗಿ ಆ ಕದ್ದಿರೋ ಕತೆನ ಮಾಡ್ಬಿಟ್ಟು ಇಷ್ಟೊಂದು ಬಿಲ್ಡಪ್ ಕೊಡ್ತಿದಿರಲ್ಲ ಉಪೇಂದ್ರ ಅವರೇ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 3 ವರ್ಷ ಬೇಕು. ಈ ಉಪೇಂದ್ರ ಎಂತ ಚೀಪ್ ಮೆಂಟಾಲಿಟಿ ಮನುಷ್ಯಪ್ಪ ಅಂದ್ರೆ, ನಾನು ಅವಾಗೆಲ್ಲ ಉಪೇಂದ್ರ ಅವ್ರ ಬಗ್ಗೆ ಕೇಳ್ತಿದ್ದೆ, ನಂಬಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಯ್ತು ನನಗೆ, ಚೀಪ್ ಮೆಂಟಾಲಿಟಿ ಮನುಷ್ಯ ಈ ಉಪೇಂದ್ರ ಅಂತ. ನಿಮ್ ತಾಯಣಿ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ನಾ ಬೆಳತ್ ನನ್ನ ಕಬ್ರಲ್ಲಿ ಹೋಗ ಅಂತದ್ರಾಗ ವಿಡಿಯೋ ಮಾಡಕತ್ತಾನ. ಇದ ಲಾಸ್ಟ್ ವಿಡಿಯೋ ಅನ್ಸತ್ ನಂದು. ಯಾಕ ಮುಂದ್ ನೋಡ್ಬಾಡ್ಲಿ ಹಾಕ್ಸ್ಕೊಳೆ ಮಗನ. ಒಂಟಿ ಹೇಳ ಹಾಗೆ ನಂಗೊಂದು ಬೂಸ್ಟು. ಏನ್ ಮಾಡ್ಕೊಂಡಿದ್ರಿ ನೀವೆಲ್ಲ? ಏನ್ ನಿನ್ ಹೆಸರು? ವೆಂಕಟೇಶ್. ಅಪ್ಪ ಏನಾಗಿದ್ದಾರೆ? ಮುದುಕರಾಗಿದ್ದಾರೆ.